ವೆಲ್ಕಮ್ ಟು ಸಮಾಧಾನ ಕ್ಲಾಸಸ್. ಚಲನೆ ಪಾಠದ 12ನೇ ಪ್ರಶ್ನೆ. ಚಲಿಸಿದ ದೂರ ಎಂದರೇನು? ಚಲಿಸಿದ ದೂರ ಎಂದರೇನು ಅಂತ ಕೇಳ್ತಿದ್ದಾರೆ. ಈಗ ಸರಿ, ನಾನು ಮನೆಯಿಂದ ಶಾಲೆಗೆ ಹೋಗ್ತೀನಿ, ಸರಿನಾ? ಹಾಗಿದ್ರೆ ನಾನು ಮನೆಯಿಂದ ಶಾಲೆಗೆ ಹೇಗೆ ಹೋಗ್ತೀನಿ? ಡೈರೆಕ್ಟ್ ಆಗಿ ಹೋಗ್ತಾ ಇಲ್ಲ. ನಾನು ಮನೆಯಿಂದ ನನ್ನ ಫ್ರೆಂಡ್ ಮನೆಗೆ ಹೋದೆ, ಫ್ರೆಂಡ್ ಮನೆಯಿಂದ ಇಬ್ರು ಸೇರಿ ಅಲ್ಲೇ ಇದ್ದ ಹತ್ರದಲ್ಲಿ ಒಂದು ಅಂಗಡಿಗೆ ಹೋದ್ವಿ, ಸರಿನಾ? ಅಂಗಡಿಯಿಂದ ಆಮೇಲೆ ಸ್ಕೂಲ್ ಟೈಮಿಗೆ ಕರೆಕ್ಟ್ ಆಗಿ ಸ್ಕೂಲಿಗೆ ಹೋಗಿ ಮುಟ್. ಹಾಗಿದ್ರೆ ಈಗ ಇಲ್ಲಿ ನೀವು ಚಲಿಸಿದ ದೂರ ಅಂದ್ರೆ ಏನು ಅಂದ್ರೆ ಏನನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ? ಮನೆಯಿಂದ ಫ್ರೆಂಡ್ ಮನೆಗೆ ಎಷ್ಟು ದೂರ, ಫ್ರೆಂಡ್ ಮನೆಯಿಂದ ಅಂಗಡಿಗೆ ಎಷ್ಟು ದೂರ, ಅಂಗಡಿಯಿಂದ ಸ್ಕೂಲಿಗೆ ಎಷ್ಟು ದೂರ, ಇದೆಲ್ಲದನ್ನ ಆಡ್ ಮಾಡಿ ನಾನು ಇಷ್ಟು ಕಿಲೋಮೀಟರ್ ನಡೆದೆ ಇವತ್ತು ಅಂತ ಹೇಳ್ತೀರಾ. ಹಾಗಿದ್ರೆ ಚಲಿಸಿದ ದೂರ ಅಂದ್ರೆ ಏನು? ಪ್ರಾರಂಭದ ಸ್ಥಳದಿಂದ ಅಂತಿಮ ಸ್ಥಳಕ್ಕೆ ಚಲಿಸಿದಂತಹ ಒಟ್ಟು ದೂರವನ್ನ, ಕ್ರಮಿಸಿದಂತಹ ದೂರವನ್ನ ಏನಂತ ಕರೀತಾರೆ? ಚಲಿಸಿದ ದೂರ. ಕಾಯವು ಚಲಿಸಿದ ಒಟ್ಟು ದೂರವನ್ನ ಚಲಿಸಿದ ದೂರ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈ ವ್ಯಾನ್ ಏನಿದೆ ಇದು ಈ ಬಿಂದುವಿನಿಂದ ಈ ಬಿಂದುವಿನವರೆಗೆ ಬಂದಿದೆ. ಹಾಗಿದ್ರೆ ಅದು ಚಲಿಸಿದ ಒಟ್ಟು ದೂರ ಎಷ್ಟು? ಇವೆರಡರ ನಡುವಿನ ಅಂತರ ಎಷ್ಟಿದೆ? 300 ಮೀಟರ್ ಇದೆ. ಹಾಗಾಗಿ 300 ಮೀಟರ್ನಷ್ಟು ಅದು ಚಲಿಸಿದೆ ಅಂತ. ಈ ವ್ಯಕ್ತಿ ಈ ಬಿಂದುವಿನಿಂದ ಓಡ್ಕೊಂಡು ಈ ಬಿಂದುವಿನ ತನಕ ಓಡ್ಕೊಂಡು ಬರ್ತಿದ್ದಾನೆ. ಹಾಗಿದ್ರೆ ಇಲ್ಲಿಂದ ಇಲ್ಲಿಗೆ ಅಂತರ ಎಷ್ಟಿದೆ? 200 ಮೀಟರ್. ಎಷ್ಟು ಮೀಟರ್ ಚಲಿಸಿದ್ದಾನೆ? ಹಾಗಿದ್ರೆ 200 ಮೀಟರ್ ಚಲಿಸಿದ್ದಾನೆ. ಈ ಕಾರ್ ಈ ಬಿಂದುವಿನಿಂದ ಈ ಬಿಂದುವಿಗೆ ಬರ್ತಾ ಇದೆ. ಹಾಗಿದ್ರೆ ಇಲ್ಲಿ ಎಷ್ಟಿದೆ ಡಿಸ್ಟೆನ್ಸು? 500 ಮೀಟರ್. ಇದು ಕಾಯ ಚಲಿಸಿದ ಒಟ್ಟು ದೂರವಾಗಿರುತ್ತೆ. ಥ್ಯಾಂಕ್ ಯು.